ಇವಾಗ ನಾನು ಹೋಗ್ಬಿಟ್ಟು ನಮ್ಮ ಹುಡುಗಂಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಹೇಳ್ಬಿಟ್ರೆ ಅವನಂತೂ ಕುಣಿದ್ ಕೊಪ್ಪಳಿಸ್ಬಿಡ್ತಾನೆ. ಮದುವೆಗಂತೂ ಗ್ಯಾರಂಟಿ ಒಪ್ಕೊಂತಾನೆ. ನೀನು ಹಾಸ್ಪಿಟಲ್ಗೆ ಹೋಗ್ಲಿಲ್ವಾ? ಇಲ್ಲೇನು ಮಾಡ್ತಾ ಇದೆಯಾ ಓಡಾಡ್ಕೊಂಡು? ನೀನಾ ಜೀವನದಾಗೆ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ಯಾ ನೀನಂತೂ. ನಮ್ಮ ಮನೆಯವ್ರಿಗೆಲ್ಲ ನಮ್ಮ ಲವ್ ವಿಷಯ ಗೊತ್ತಾಗಿ ಈಗ ನನ್ನ ಮದುವೆಗೆ ಒಪ್ಕೊಂಡ್ಬಿಟ್ಟವ್ರೆ ಎಲ್ಲನೂ. ಇವಾಗ ಏನಿದ್ರು ಹೋಗ್ಬಿಟ್ಟು ಆರಾಮಾಗಿ ನಮ್ಮ ಹುಡ್ಗನ ಜೊತೆ ಮದುವೆ ಮಾಡ್ಕೊಂಬಿಟ್ಟು ರಾಯಲ್ಲಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನೀನು ಲವ್ವರ್ ಅವನು ಗೋವಾಗೆಲ್ಲ ಹೋಯ್ತೀಯಾ? ಇನ್ನು ಹೋಗು ನೋಡೇ ಬಿಡ್ತೀನಿ ಅದು ಹೆಂಗೆ ಗೋವಾಗಿ ಇವಾಗೆಲ್ಲ ಹೋಯ್ತೀಯಾ ಅಂತ. ಅಯ್ಯೋ, ನಾನು ಯಾಕೆ ನಿಮ್ಮ ಹುಡುಗನ ಇಷ್ಟಪಡಲಿ? ನನ್ನ ಲವ್ವರು ಬೆಂಗಳೂರಾಗವನೆ, ಅವ್ನು ತುಂಬ ಒಳ್ಳೆಯವನು, ತುಂಬ ಚೆನ್ನಾಗವನೆ ನೋಡು. ಈಗ ಪ್ರೆಗ್ನೆಂಟು. ಈ ಹಳ್ಳಿಯಲ್ಲಿ ನನಗೆ ಏನೇನೆಲ್ಲ ಆಗುತ್ತೆ ಅಂತ ನನಗೆ ಅಷ್ಟೊಂದೇನು ಗೊತ್ತಿಲ್ಲ. ಆದ್ರೂ ನಿನ್ಗೆ ಹೆಂಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಸರಿ, ನಿಂಗೆ ಒಳ್ಳೇದಾಗಲಿ. ಆದಷ್ಟು ಬೇಗ ಹೋಗಿ ನಿಮ್ಮ ಹುಡುಗನ ಹತ್ರ ಮಾತಾಡಿ ಖುಷಿಯಾಗಿ ಮದುವೆ ಮಾಡ್ಕೊಂಬಿಟ್ಟು ನನ್ನ ಮದುವೆ ಕರಿ. ಹೊಟ್ಟೆನಾಗ ಬೆಂಕಿ ಎತ್ಕೊಂಡು ಉರಿತಾ ಇದ್ರು ಮೇಲ್ಗಡೆ ಎಷ್ಟು ಖುಷಿಯಾಗಿ ಮಾತಾಡ್ತೀಯಾ. ನಿನಗೆ ಖುಷಿಯಾಗಿ ಮಾತಾಡ್ತಿರೋದು ನೋಡಿದ್ರೆ ನನಗೆ ಇನ್ನೂ ಒಂಥರ ಖುಷಿ ಆಗ್ತದೆ. ಸರಿ ಬಿಡು, ನಿನ್ಗಂತೂ ಹುಡುಗ ಸಿಗಲಿಲ್ಲ, ಅವನ ಜೊತೆ ನಾನು ಮದುವೆ ಆಗ್ತೈತಲ್ಲ, ಬಂದ್ಬಿಟ್ಟು 4 ಅಕ್ಷತೆನ ಹಾಕೋಗು. ಸರಿ. ಯಾಕೆ ಯಾರಿಗೂ ಈ ಆಶನ್ ಕಂಡ್ರೆ ಆಗೋದೇ ಇಲ್ಲ? ಈ ಆಶಾ ಒಳ್ಳೆಯವಳಲ್ವಾ? ಎಲ್ಲರೂ ಹಂಗೆ ಬೈಕೊಂಡು ಓಡಾಡ್ತಾರಲ್ವಾ? ಯಾರನ್ನ ಮಾತಾಡ್ಸೋಕೆ ಹೋದ್ರೂ ಬೈತಾರೆ. ನಾನು ಎಲ್ಲರೂ ಎಷ್ಟು ಹೊಗಳೋರು. ಅವಳು ಅಲ್ಲಿ ಏನು ಮಾಡ್ತಾವಳೋ ಏನೋ. ಹೋದ್ಮೇಲೆ ನನಗೊಂದು ಫೋನು ಮಾಡಲಿಲ್ವಲ್ಲ. ನಮ್ಮ ಡ್ಯಾಡಿ ಹೇಗಿದ್ದಾರೆ, ನನ್ನ ಲವ್ವರ್ ಬಗ್ಗೆ ಏನು ವಿಚಾರನೂ ಮುಟ್ಟಿಸ್ಲೇ ಇಲ್ವಲ್ಲ ಅವಳು. ಮನೆಗೆ ಹೋಗ್ಬಿಟ್ಟು ಇನ್ನೊಂದ್ಸಲ ಫೋನ್ ಮಾಡಬೇಕು. ಅದು ಸರಿ, ಇವಳು ಲವ್ವರ್ನ ಮೀಟ್ ಮಾಡೋಕೆ ಹೋಗೋಳಲ್ಲ, ಇವಳದ್ದೇನಾಗುತ್ತೆ ಅಂತ ಒಂದ್ಸಲ ವಿಚಾರ ಮಾಡಬೇಕಿತ್ತು ನಾನು. ಅಂದರೆ ಇವ್ರ ಹುಡುಗ ಯಾರಿರ್ಬೋದು ಅಲ್ವಾ? ಒಂದ್ಸಲ ನೋಡೋಣ. ಅಯ್ಯೋ, ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ನಲ್ವಾ, ಇಷ್ಟೊತ್ತಾದ್ರೂ ಬರಲಿಲ್ಲ. ಎಷ್ಟೊತ್ತು ಅಂತ ಕಾಯಬೇಕೋ ಏನೋ. ಇವಳು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾವಳೆ? ಲವ್ವರ್ಗೆ ವಿಚಾರ ಹೇಳ್ತೀನಿ ಅಂತ ಬಂದು ನಾನು ಯಾಕೆ ಎಲ್ಲ ಕೆಲಸನೂ ಬಿಟ್ಬಿಟ್ಟು ಹೆಂಗೆ ಬೇರೆಯವ್ರು ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ತಿರ್ಗಾ ಥರ ಬುದ್ಧಿ ಬಂದ್ಬಿಟ್ಟೈತಲ್ಲ ನನಗೆ. ಅಮೇರಿಕಾದಾಗಿದ್ದಾಗ ನಾನು ಹೆಂಗಿದ್ದೆ, 5 ನಿಮಿಷ ಟೈಮೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದು ಯಾಕೆ ಇವ್ರು ಹಿಂದೆ ಎಲ್ಲ ಸುತ್ತಾ ಇದ್ದೀನಲ್ಲ ನಾನು. ಏನು ಪದೇ ಮೀಟ್ ಮಾಡು ಅಂತ ಬಡ್ಕೊಂತ ಇರ್ತೀಯಲ್ಲ? ಎಷ್ಟು ಸಲ ಹೇಳಬೇಕು? ನಾನು ಯಾವಾಗೂ ಬಿಸಿ ಇರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಮನೆಗೆ ನೋಡ್ರಿ ನನ್ನ ತಂಗಿ ಬಂದು ಒಕ್ಕರಿಸ್ಕೊಂಡವಳೆ. ಅಲ್ಲಿ ನೋಡಿದ್ರೆ ಅವಳು ಕಾಟ, ಇಲ್ಲಿ ನೋಡಿದ್ರೆ ನಿನ್ನ ಕಾಟ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಅಯ್ಯೋ, ಇವನೇನು ಈ ಥರ ಮಾತಾಡ್ತಾನಲ್ಲ? ನನ್ನ ಲವರ್ ಏನಾದರೂ ಈ ಥರ ಮಾತಾಡ್ಬಿಟ್ಟಿದ್ರೆ ಅಷ್ಟೇ. ನಮ್ಮ ಹುಡುಗ ಭಾಳ ಒಳ್ಳೆಯವನಪ್ಪ, ಈ ಥರ ಎಲ್ಲ ಮಾತಾಡಲ್ಲ. ಸೋ ಸ್ವೀಟ್. ಇಲ್ಲಿ ನೋಡು, ಎಂಥ ಹುಡುಗನ ಲವ್ ಮಾಡ್ತಾವಳು ಇವಳು. ಏನೋ ವಿಷಯ ಇತ್ತು ನಿಮಗೆ ಹೇಳ್ಬೇಕಾಗಿರೋ ಅಂಥ ವಿಷಯ ನೀನು, ಅದಕ್ಕೆ ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅದೇನು ಅಂತಂದರೆ ನಮ್ಮ ಮನೆಗೆ ನಾನು ನಿನ್ನ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ಟವ್ರೆ. ನಮ್ಮ ಅಮ್ಮಿಯೊಳೈತೆ ಹುಡುಗನ್ನ ಕರ್ಕೊಂಬಿಟ್ಟು ಬಾ, ನಾನೇನು ಮನೆಗೆ ಮಾತಾಡಿ ಹೋಗ್ಬಿಟ್ಟು ಅವ್ರ ಮನೆಗೂ ಮಾತಾಡ್ತೀನಿ. ಫಸ್ಟ್ ಹುಡುಗನ ಕರ್ಕೊಂಬಿಟ್ಟು ಬಾ ಮಂತಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಳಿಸ್ತು. ಬಾ ಮಂತಕ್ಕೆ ಹೋಗೋಣ, ನಮ್ಮಿಬ್ರು ಮದುವೆನ ಆದಷ್ಟು ಬೇಗನೆ ಮಾಡ್ತಾರಂತೆ ನಮ್ಮಮ್ಮ. ಏಯ್, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಬಿಟ್ಟೈತಾ ಏನು? ಯಾರು ಹೇಳಿದ್ರು ಮದುವೆ ಮಾಡ್ಕೊತೀನಿ ನಿನ್ನ ಅಂತ ಹೇಳ್ಬಿಟ್ಟು? ಅಂದರೆ ಇಷ್ಟು ಬೇಗ ಮದುವೆ ಮಾಡ್ಕೊತೀನಿ ಅಂತ ಯಾರು ಹೇಳಿದ್ರು? ನೋಡು, ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡ್ಬಿಟ್ಟು ನಾನು ತಲೆ ಕೆಡಿಸ್ಬೇಡ. ಈಗಲೇ ನನ್ನ ಆಸ್ತಿ ಎಲ್ಲ ಅರ್ಧ ಭಾಗ ಆಗೋಗ್ಬಿಟ್ಟೈತೆ ಅಂತ ನನಗೆ ಬೇಜಾರಾಯ್ತೈತೆ. ಅಂತದ್ರಾಗ ನೀನು ಬಂದ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಓಡಾಡ್ತಿದ್ಯಲ್ಲ, ನಿಂಗೇನು ಮಾನ ಮರ್ಬೋದಿಲ್ವ ನಿಂಗೆ? ಸುಮ್ಕೆ ನೀವು ಹೋಗು. ಇಷ್ಟು ಬೇರೆ ಮದುವೆ ಮಾಡ್ಕೊಂಡು ನಾನು ಏನು ಮಾಡಬೇಕಾಗಿಲ್ಲ. ಇದನ್ನೇ ಹೇಳೋಕ್ಕೆ ಅಂತ ನೀನು ಅಲ್ಲಿಂದ ಇಲ್ಲೂ ಕರೆಸ್ಬಿಟ್ಟ ನೀನು. ನೀನು ಇಷ್ಟು ರೂಢಾಗಿ ಮಾತಾಡ್ತಾನಲ್ಲ? ಅಯ್ಯಯ್ಯಯ್ಯ, ಕಯ ಅನುಬೇಡ. ವಿಷಯ ಇಲ್ದಿರೋದಂಗೆ ನಾನೇನು ಮಾತಾಡ್ತಿಲ್ಲ. ಈಗ ಮದುವೆ ಮಾಡ್ಕೊಳ್ಳೇಬೇಕು ಅಂತ ಸಿಚುವೇಶನ್ ಬಂದ್ಬಿಟ್ಟೈತೆ ನಮ್ಮಿಬ್ರಿಗೂ. ಈಗ ಮದುವೆ ಮಾಡ್ಕೊಳ್ದಂಗೆ ಬ್ಯಾರೆ ದಾರಿ ನೆನೆಯ ಇಲ್ಲ. ನಮ್ಮ ಅಮ್ಮ ಅದಕ್ಕೆ ನೆನೆಯ, ಅಮ್ಮಯ್ಯ ಮದುವೆ ಮಾಡ್ಕೊಳ್ಳೇಬೇಕಿನ, ಬ್ಯಾರೆ ದಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಸಿರೋದು. ಏನು ಅಂದರೆ ನೀನು ಅಪ್ಪ ಆಯ್ತಾ ಇದೆಯಾ, ನಾನು ಅಮ್ಮ ಆಯ್ತಾ ಇವನಿ. ಏನು ಹೇಳ್ತಿದ್ಯಾ ನೀನು? ನಾನು ಅಪ್ಪ ಆಗ್ತಿರೋದು ಅಂದರೆ ಏನೇ? ಥು, ಹೆಂಗೆ ಕೇಳ್ತೀಯ ಹೋಗಿ ನೀನು. ನನಗಿವಾಗ 3 ತಿಂಗಳು, ನಾನು ಪ್ರೆಗ್ನೆಂಟು. ಏನು ಪ್ರೆಗ್ನೆಂಟಾ? ಅಯ್ಯೋ ದೇವ್ರೆ, ಲೇ ಈ ವಿಷಯನ ನನಗೆ ಮೊದಲೇ ಹೇಳ್ಬೇಕಿತ್ತು ತಾನೇ ನೀನು? ಹೇಳ್ಬೇಕಿತ್ತು ಅಂತ ಹೇಳಿದ್ರೆ ಇವಾಗ ಹೇಳ್ತಾ ಇದ್ದೀನಲ್ವಾ? ಅಯ್ಯೋ, ನಿಮ್ಮ ಮನೆಯವ್ರಿಗೆಲ್ಲ ಯಾಕೆ ಹೇಳಕ್ಕೆ ಹೋದೆ ನೀನು? ನಿಂಗೇನಾದ್ರು ತಲೆಗಿಲೆ ಕೆಟ್ಬಿಟ್ಟೈತಾ ಏನು? ಅಯ್ಯೋ ದೇವ್ರೆ, ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಈ ವಿಚಾರ ಎಲ್ಲೂ ಈಚೆ ಕಡೆಗೆ ಬರಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ವಾಟ್? ಇವನು ಯಾಕೆ ಈ ಥರ ಆಡ್ತಿದ್ದಾನೆ? ನನಗಂತೂ ಈ ಹಳ್ಳಿಲಿ ನಡೀತೈತೆ ಅಂತಲೇ ಗೊತ್ತಾಗ್ತಿಲ್ಲ. ಏನೇ ಮಕ್ಕ ನೋಡ್ತಿದ್ಯಾ? ನಮ್ಮ ಅಮ್ಮನೂ ಹಂಗೇನೇ ಹೇಳ್ತು, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ಗುಟ್ಟಾಗಿ ಇರಲಿ, ಹಂಗೇನಿಯ ಮದುವೆ ಮಾಡ್ಬಿಡೋಣ ಅಂತ ಹೇಳ್ತು. ಇದೇನಪ್ಪ ಒಳ್ಳೆ ಸಂಕಷ್ಟ ತಗ್ಲಾಕಬಿಟ್ನಲ್ಲ ಸಂಕಷ್ಟಕ್ಕೆ. ಅಯ್ಯೋ ದೇವ್ರೆ, ಈಗ ಇವಳು ಪೊಸ್ರಿಯಾಗಿ ಹೋಗ್ಬಿಟ್ಟವಳಲ್ಲ, ಈಗ ಏನಾದರೂ ಒಂದು ಮಾಡಬೇಕಲ್ಲ. ಏನು ಮಾಡಲಿ, ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಉಗಿದ್ಬಿಟ್ಟು ಕಳಿಸ್ಬಿಡ್ತೀನಿ ಅತ್ತಾಗಿ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಬಸ್ರಿ ಗಿಸ್ರಿ ಅಂತ ಎಲ್ಲ ಹೇಳ್ಕೊಂಡು ಓಡಾಡಿದ್ರೆ ಸರಿ ಇರಕ್ಕಿಲ್ಲ. ನೋಡು, ಸುಮ್ಮನೆ ನೀ ಆ ಮಗನ ತೆಗೆಸ್ಬಿಟ್ಟು ಹೋಗ್ಬಿಟ್ಟು ಯಾವನ ಒಳ್ಳೆ ಹುಡುಗನ ಕಟ್ಕೊಂಡು ಮದುವೆ ಮಾಡ್ಕೊ ಹೋಗು. ಈಗ ಬಂದ್ಬಿಟ್ಟು ಸುಮ್ಮನೆ ನೀನು ನನ್ನ ತಕ್ಕ ಬಂದ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ನೀನು ಮಾತಾಡಬೇಡ. ನಾನು ನಿನ್ನ ಮದುವೆನೂ ಮಾಡ್ಕೊಳ್ಳೋದಿಲ್ಲ, ಏನೂ ಮಾಡ್ಕೊಳ್ಳೋದಿಲ್ಲ. ಇದೇ ನಿಂಗೆ ಮಾತಾಡ್ತಿದ್ಯಲ್ವಾ? ನೀನು ನನ್ನ ಅಷ್ಟೊಂದು ಇಷ್ಟಪಡ್ತಾ ಇದ್ದೆ, ನಿನ್ನೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ, ಲವ್ ಮಾಡವ್ರೆ, ಜೊತೆಗೆ ಓಡಾಡವ್ರೆ, ಪ್ರೆಗ್ನೆಂಟ್ ಹೋಗೋಳೆ. ಈಗ ನೋಡಿದ್ರೆ ಇದು ಯಾಕೆ ಇವಳು ಅಷ್ಟೊಂದು ಕೇಳ್ಕೊತಾ ಇದ್ರು, ಅವನು ಆಗೋದಿಲ್ಲ ಅಂತ ಹೇಳ್ತಾವನಲ್ಲ.
ಅಯ್ಯೋ ನನಗೆ ಯಾಕೋ ಈ ಊರೇ ಸರಿ ಅನ್ನಿಸ್ತಾ ಇಲ್ಲ. ಇಲ್ಲ ಇವರಿಬ್ರು ಏನೋ ಸರಿ ಅನ್ನಿಸ್ತಿಲ್ಲ ನನಗೆ. ನಮ್ಮ ಹುಡುಗನೇ ಎಷ್ಟೋ ವಾಸಿ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಈ ಮಗನ ಮೊದಲು ತೆಗೆಸ್ಬಿಡು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಅಮ್ಮ ಅಪ್ಪನ ಹತ್ರ ಬಂದು ನೀನು ಹೇಳಿದ್ರು ನಾನು ಇದೇ ವಿಚಾರನೇ ಹೇಳ್ತೀನಿ. ನನಗೂ ಈ ಮಗುಗೂ ಯಾವುದು ಸಂಬಂಧನೇ ಇಲ್ಲ ಅಂತ ಹೇಳಿ ನೀನು ಬಸ್ರಿ ಆಗ್ಬಿಟ್ಟು ಬಂದುಬಿಟ್ರೆ ನಾನೇನು ತಾಳಿ ಕಟ್ಬಿಡ್ಬೇಕಾ? ನಾನು ಯಾಕೆ ತಾಳಿ ಕಟ್ಟಲಿ? ಹಾಂ, ನೀನೇನೋ ಸುಮ್ಮನೆ ಟೈಮ್ ಪಾಸ್ಗೆ ಇಷ್ಟಪಟ್ಟೆ ಅಷ್ಟೇ. ನಾನೇ ನೀನು ಸೀರಿಯಸ್ ಆಗಿ ಇಷ್ಟಪಟ್ಟೆ ಅಂತ ಅನ್ಕೊಬಿಟ್ಟ? ಯಾವ ಸೀರಿಯಸ್ ಆಗು ಇಷ್ಟಪಡಲಿಲ್ಲ ನಾನು. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಈ ನವರಂಗಿ ಆಟಗಳೆಲ್ಲ ಬಿಟ್ಬಿಟ್ಟು ಮೊರವಾದೆಗೆ ಹೋಗಿ ನಿಮ್ಮ ಅಮ್ಮಂಗೆ ಏನೋ ಒಂದು ವಿಷಯ ಹೇಳ್ಬಿಟ್ಟು ಮಗನ ತೆಗೆಸ್ಬಿಟ್ಟು ಬೇಕಾದ್ರೆ ನೀನು 1,00,000 ದುಡ್ಡು ಕೊಡ್ತೀನಿ, ಯಾರನ್ನ ಒಬ್ಬರನ್ನ ಕಟ್ಕೊಂಡು ನೀವು ಮುಂದೆಯಾಗಿ ಸುಖವಾಗಿರು. ನಾನು ನಿನ್ನ ಸವಸಕ್ಕೆ ಬರೋದಿಲ್ಲ, ನೀನು ನನ್ನ ಸವಸಕ್ಕೆ ಬರಬೇಡ ಅಷ್ಟೇ. ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಅಂತ ಕರ್ಮ ನನಗೆ ಇನ್ನೂ ಏನೂ ಬಂದಿಲ್ಲ. ನೋಡು, ನಾನು ಇದ್ರಾಗ ನನಗೆ ದೊಡ್ಡವ್ರನ್ನ ಮದುವೆ ಮಾಡ್ಕೊತೀನಿ ಅಂತ ಹಣೆ ಬರ್ದಾಗ ಬರೆದ್ಬಿಟ್ಟೈತೆ ಅನ್ನಿಸ್ತದೆ. ನಾನು ಒಳ್ಳೆ ಹುಡುಗಿ ಹೀರೋಯಿನ್ ಅಂತೊಳ್ಳೆ ಮದುವೆ ಮಾಡ್ಕೊಳ್ಳೋದು. ನಾನು ನಿನ್ನಂಥ ಕಪಿ ಮುಷ್ಟಿನೆಲ್ಲ ನನಗೆ ಮದುವೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಅಯ್ಯೋ ಪ್ಲೀಸ್ ಹಿಂಗೆ ಅನ್ಬೇಡ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ನಮ್ಮ ಅಮ್ಮ ನನ್ನ ಚರ್ಮ ಸುಲ್ದಾಕ್ಬಿಡ್ತದೆ. ಹಿಂಗೆಲ್ಲ ಅನ್ಬೇಡ, ಇಬ್ಬರು ಮದುವೆ ಮಾಡ್ಕೊಂಡು ಸುಖವಾಗಿರೋಣ. ಏಯ್, ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವ ನಿಂಗೆ? ಸುಖವಾಗಿರ್ಬೇಕಂತ ಸುಖವಾಗಿ ನೀನು ಕಟ್ಕೊಂಡು ಸುಖವಾಗಿರೋಕ್ಕಾಯ್ತದ ನನಗೆ? ನಿನ್ನ ಮುಖ ನೋಡು, ಬೆಳಗ್ಗೆ ಎದ್ಬಿಟ್ಟು ನಿನ್ನ ಮುಖ ನೋಡ್ಕೊಂಡು ನಾನು ಹೆಂಗಿರಲಿ? ಇಲ್ಲ ಇಲ್ಲ ಇಲ್ಲ, ಹಾಕೋದಂತೂ ಇಲ್ಲ. ನೀನಂದರೆ ನಂಗೆ ಸ್ವಲ್ಪನೂ ಇಷ್ಟನೂ ಇಲ್ಲ. ನಿನ್ನ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಆಯ್ತೈತೆ. ನೋಡು, ಅದು ಯಾರ ಮಗನೋ ಏನೋ ನನಗಂತೂ ಗೊತ್ತಿಲ್ಲ. ನೀನು ಯಾರ ಜೊತೆ ಹೋಗಿದ್ದು ಅದೆಲ್ಲ ನನಗೆ ಬೇಕಾಗಿಲ್ಲ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನೀನು ಹೊರ್ಟೋಗು. 1,00,000 ತಂದುಬಿಟ್ಟು ನಿಮ್ಮ ಅಂತಾಗೆ ನೀನು ಬಿಸಾಕೋಯ್ತೀನಿ, ತಗೊಂಡು ಹೋಯ್ತಾ ಇರು. ಓ ಶಿಟ್, ಹೆಂಗೆ ಮಾತಾಡ್ತಾವ ಇವನು ಯಾರು? 3rd ಕ್ಲಾಸ್ ನನ್ನ ಮಗ. ಅವತ್ತು ನಾನು ಕೈ ಹಿಡ್ಕೊಂಡು ಹೇಳ್ತಿದ್ದಲ್ಲ, ಇವನೇ ಅನಿಸುತ್ತೆ ಅಲ್ವಾ? ಲೋಫರ್ ಹಿಡಿಯಟ್ ನನ್ನ ಮಗ. ಇಬ್ಬರು ಲೋಫರ್ಸ್ ಮಧ್ಯೆ ಹೋಗ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾಲ್ಕು ಬಾರಿಸಿಸ್ತಿದ್ದೆ ಅವನಿಗೆ. ಅಲ್ಲಿ ನೋಡು ಎಂಥ ಕೆಲಸ ಮಾಡ್ತಾವೆ. ಇವಳು ಬುದ್ಧಿ ಇರಲಿಲ್ವಾ? ಇಂಥ ಲೋಫರ್ನ ಲವ್ ಮಾಡೋದು? ಪ್ರಪಂಚದಲ್ಲಿ ಎಷ್ಟೊಂದು ಹುಡುಗರವ್ರೆ, ಇಂಥವ್ರಿಂದನೇ ಹೋಗ್ಬೇಕಿತ್ತಾ? ದುಡ್ಡು ದುಡ್ಡು ಅಂತ ಹೋದರೆ ಹಿಂಗೇನೇ ಆಗೋದು. ಛೇ, ಇವಾಗ ಇವಳು ಏನು ಮಾಡ್ತಾಳೆ? ಆಪರೇಷನ್ ಮಾಡಿಸೋದು ದೊಡ್ಡ ತಪ್ಪು. ಇವಳೇನಾದರೂ ಆಪರೇಷನ್ ಮಾಡಿಸ್ಬಿಡ್ತಾಳ ಏನು? ಪಾಪ ಇವಾಗ ಇವಳು ಕತೆ ಏನಾಗ್ಬೇಡ. ಛೇ, ಪ್ಲೀಸ್ ಹಂಗೆ ಅನ್ಬೇಡ. ನಮ್ಮಮ್ಮ ನನ್ನನ್ನು ಸುಮ್ಮನೆ ಬಿಡಲ್ಲ. ಪ್ಲೀಸ್ ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಪ್ಲೀಸ್ ಪ್ಲೀಸ್ ನಿನ್ನ ಕಾಲಿಗೆ ಬೀಳ್ತೀನಿ. ಪ್ಲೀಸ್ 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 ಮದುವೆ ಮಾಡ್ಕ. ನಮ್ಮಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ. ನೀನು ನನ್ನ ಎಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆಲ್ಲ ಹೇಳಿದ್ದೀನಿ. ನಿನ್ನನ್ನು ಶಾನೆ ಪ್ರೀತಿ ಮಾಡ್ತೀಯ. ಹಳ್ಳಿನಾಗೆ ನಿನಗೆ ಯಾರನ್ನೂ ಕಣ್ಣೆತ್ತು ನೋಡಿರಲಿಲ್ಲ, ಅಂಥದ್ರಾಗ ನಿನ್ನ ಅನ್ನೆ ನಿನಗೆ ಶಾನೆ ಇಷ್ಟಪಟ್ಬಿಟ್ಟಿದ್ಯಾ ಅಂತ ನಮ್ಮ ಅಮ್ಮಂಗೆಲ್ಲ ಹೇಳಿದ್ದೀನಿ. ದಯವಿಟ್ಟು ನಾನು ಕೈ ಕೊಡಬೇಡ. ಥೂ, ಏನು ನಾಟಕ ಆಡ್ತಾರೋ ಹುಡುಗಿಯರನ್ನು ಕಟ್ರೆ ಮೈಯೆಲ್ಲ ಉರಿತೈತೆ. ನೀನಂದರೆ ಪ್ರಾಣ ಗೀಣ ಅಂತಿದ್ದೋ ಇವತ್ತು ಎಂಥ ಮಾತು ಹೇಳ್ತಿದ್ಯಾ ನೀನು? ಹಾಂ, ಪ್ರಾಣ ಅಂತೆ, ಪ್ರಾಣ ತೆಗಿಬೇಕು ನಾನೇ ನಿನ್ನ ಪ್ರಾಣನ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಬಿಟ್ರೆ ನಿನ್ನ ಪ್ರಾಣನೇ ತೆಗೆದುಬಿಡ್ತೀನಿ. 1,00,000 ದುಡ್ಡು ಕೊಡಲ್ಲ. ನನಗೆ ಗೊತ್ತು ಈ ಪ್ರಾಬ್ಲಮಿಂದ ಹೆಂಗೆ ಈಚೆ ಕಡೆಗೆ ಬರಬೇಕು ಅಂತ ಹೇಳ್ಬಿಟ್ಟು. ನೀನು ಬೇಡ, ನಿನ್ನ ಸವಸನು ಬೇಡ. ಎಲ್ಲನ ಹೋಗಿ ಆಳ್ಬಾವಿ ಬಿದ್ದು ಸಾಯಿ, ನನಗೇನಂತೆ? ನನ್ನ ಸವಸಕ್ಕೆ ಮಾತ್ರ ಬರಬೇಡ. ಈ ವಿಚಾರ ಎತ್ಕೊಂಡು ಮನೆ ಹತ್ರ ಏನಾದ್ರು ಬಂದೆ ಅಂತ ಹೇಳಿದ್ರೆ ಮೊದಲೇ ನನ್ನ ತಂಗಿ ತುದಿಗಾಲ ನಿಂತವಳೆ ನನ್ನ ಜೀವನ ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೀನೇನಾರ ಬಂದ್ಬಿಟ್ಟು ನನ್ನ ಜೀವನ ಹಾಳು ಮಾಡೋಕ್ಕೆ ಬಂದೆ, ನಿನ್ನ ಜೀವನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಅಯ್ಯೋ ಹೋಗ್ಬೇಡ, ನಿಂತ್ಕೋ ನಿಂತ್ಕೋ. ಅಯ್ಯೋ ಪ್ಲೀಸ್ ನಿಂತ್ಕೋ ಹೋಗ್ಬೇಡ. ನಮ್ಮ ಅಮ್ಮ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಮಂತಕ್ಕೆ ಹೋದರೆ ನಿಂತ್ಕ. ನನ್ನ ಮಾತು ಕೇಳು ಪ್ಲೀಸ್, ನನ್ನ ಮಾತು ಕೇಳು. ಮದುವೆ ಮಾಡ್ಕೊಬಿಡೋಣ. ಆಮೇಲಿಂದ ನೀನು ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ಬಿದ್ದಿರ್ತೀನಿ, ಸರಿನಾ? ಎಲ್ಲೂ ಹೋಗೋಕ್ಕಿಲ್ಲ. ಬೋಡೆ ಕೈನಾ? ಅಯ್ಯೋ ಈಗ ಏನು ಮಾಡಲಿ ನಾನು? ಇವನು ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ನಲ್ಲ. ಅವಳು ಆಶಾ ಹೇಳಿದ ನಿಜನೇ ನಿನಗೆ? ಅವ್ನು 420, ಅವನು ಒಬ್ಬರನ್ನೆಲ್ಲ ಜನ ಲವ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳಿದ ನಿಜನೇ ಅಂತ ಅನ್ನಿಸ್ತದೆ. ಪಾಪ ಅವಳು ಮಾತು ಕೇಳಬೇಕಿತ್ತು ನಾನು. ಅವಳೇ ಎಷ್ಟೋ ವಾಸಿ. ಇವನು ಬುದ್ಧಿ ಬೇಗ ಅರ್ಥ ಮಾಡ್ಕೊಂಡು ಉಗುತು ಬಿಟ್ಬಿಟ್ಲು. ನಾನು ನೋಡು ಇವನ ಮೇಲೆ ಪ್ರಾಣ ಇಕ್ಕೊಂಡು ಇವತ್ತು ನೋಡಿ ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಈಗ ಬಸ್ರಿ ಆಗಿದ್ದೀನಿ. ಈಗ ಏನು ಮಾಡೋದು? ಮಾಡ್ತೀನಿರು. ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಾನೇ ಅಲ್ವ ತಪ್ಪು ಮಾಡಿರೋದು, ನಾನೇ ಸರಿ ಮಾಡ್ತೀನಿ. ಇದು ಬಿಟ್ಟರೆ ಬೇರೆ ದಾರಿ ಅಂತಲೂ ನನಗೆ ಯಾವುದೂ ಇಲ್ಲ. ಸರಿ ಮಾಡ್ಬೇಕು ನಾನೇನೆ. ಮನೆಗೆ ಅಮ್ಮನಿಗೆ ಹೋಗ್ಬಿಟ್ಟು ಏನು ಹೇಳೋದು? ಇರು ಮಾಡ್ತೀನಿ. ಶಿಟ್, ಎಂತೆಂಥ ಜನ ಇರ್ತಾರೆ ಇಡಿಯಟ್ ಲೋಫರ್ ನನ್ನ ಮಕ್ಕಳು. ಹಬ್ಬ ದೇವ್ರೆ, ನನ್ನಂತೂ ನಮ್ಮಪ್ಪ ಅಮೇರಿಕಕ್ಕೆ ಮಾರಾಕ್ಬಿಟ್ಟಿದ್ದು ಒಳ್ಳೇದೇ ಆಯಿತು. ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆ ಕಲ್ಚರ್ ಕಲಿಸ್ಕೊಟ್ಬಿಟ್ಟವ್ರೆ. ಇವಳಿಗೆ ಹೋಗ್ತಾವಳೆ, ಅವ್ರ ಅಮ್ಮನ ಹತ್ರ ಹೇಳೋಕ್ಕೇನಾದರೂ ಹೋಗ್ತಾವಳೆ.